ಆತ್ಮೀಯ ಬಂಧುಗಳೇ, KS ಮುಖ್ಯ ಪರೀಕ್ಷೆ ಬರೆಯುತ್ತಿರುವ ತಮಗೆಲ್ಲರಿಗೂ ಈ ಕ್ಲಾಸ್ಗೆ ಸ್ವಾಗತ. ನಮ್ಮ ತರಗತಿಗಳು ಕೇವಲ ಪಾಠವನ್ನು ಮಾಡಿ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವುದಲ್ಲ. KS ಮುಖ್ಯ ಪರೀಕ್ಷೆ ಬರುವವರಿಗೂ ಸಹ ತಮ್ಮನ್ನು ದಡಕ್ಕೆ ತೆಗೆದುಕೊಂಡು ಹೋಗುವಂತಹ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ನನ್ನ ಮೇಲಿದೆ. ಸೊ ಈ ನನ್ನ ಎಸ್ಸೆ ಮತ್ತು ಎಥಿಕ್ಸ್ ಕ್ಲಾಸಿಗೆ ತಾವು ಜಾಯ್ನ್ ಆಗಬೇಕಂತಂದರೆ, ಎಸ್ಸೆ ಆ್ಯಂಡ್ ಎಥಿಕ್ಸ್ಗೆ ಕ್ಲಾಸಿಗೆ ಜಾಯ್ನ್ ಆಗಬೇಕಂದ್ರೆ ಈ ನಂಬರಿಗೆ ಕಾಲ್ ಮಾಡಿ 9620131843. ನನ್ನ ತರಗತಿಗಳಲ್ಲಿ ಕೇವಲ ಸಿಲೆಬಸ್ಸನ್ನು ಮುಗಿಸಿ ಹೋಗ್ತಕ್ಕಂಥದ್ದು ಮುಖ್ಯ ಅಲ್ಲ, ಎಕ್ಸಾಮ್ಸ್ ಯಾವ್ದು ಬರುತ್ತೋ ಅದು ಇಂಪಾರ್ಟೆಂಟು. ಅದನ್ನು ನಾವು ಹೇಗೆ 10 ಮಾರ್ಕರ್ ಮತ್ತು 20 ಮಾರ್ಕರ್ ಅಥವಾ 15 ಮಾರ್ಕರ್ ಅಥವಾ 12.5 ಮಾರ್ಕರ್ ಹೇಗೆ ಬರೀಬೇಕಂಥದ್ದನ್ನು ಹೇಳ್ಕೊಡ್ತಾ ಇದ್ದೀವಿ. ಕೇವಲ ಪಾಠವನ್ನು ಕೇಳಿದವರು, ಕೇವಲ ಜ್ಞಾನವನ್ನು ಹೊಂದಿದವರು ಮಾತ್ರ ಈ ಎಕ್ಸಾಮ್ ಕ್ಲಿಯರ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಎಲ್ಲಿಯೂ ಸಿಗದಂತಹ ಮಾಹಿತಿಯನ್ನು ನಾನು ವೆಬ್ಸೈಟ್ಗೆ ಹೋಗಿ ತೆಗೆದುಕೊಂಡು ಬಂದಿದ್ದೀನಿ. ಕೆಲವೊಂದು ವೆಬ್ಸೈಟ್ಗಳಲ್ಲಿ ಸಿಗುತ್ತೆ, ಅಪೂರ್ಣವಾದ ಮಾಹಿತಿ ಸಿಗುತ್ತೆ, ಪೂರ್ಣ ಮಾಹಿತಿ ಸಿಗಲ್ಲ. ಹಿಂದೂ ಪೇಪರಲ್ಲಿ ಸಿಗುತ್ತೆ, ಹಿಂದೂ ಪೇಪರ್ನವರು ಅವರು ಪೇಡ್ ಮಾಡಿಬಿಟ್ಟಿದ್ದಾರೆ, ಅದನ್ನು ಓದೋಕ್ಕಾಗಲ್ಲ. ಬಟ್ ಇದು ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್. ದಿಸ್ ಈಸ್ ಕಾಲ್ಡ್ ಹೈ ಯೀಲ್ಡಿಂಗ್ ಟಾಪಿಕ್. ಸೊ ಹೀಗೆ ಹೈ ಯೀಲ್ಡಿಂಗ್ ಟಾಪಿಕ್ಸ್ಗಳನ್ನು ಒಂದು ಮೇನ್ಸ್ ಬರೆಯೋರಿಗೆ ಕೊಡ್ತಕ್ಕಂಥದ್ದು ನನ್ನ ಒಂದು ಧರ್ಮ ಅಂತ ಭಾವಿಸ್ತೀನಿ. ಸೊ ಈ ನಿಟ್ಟಿನಲ್ಲಿ ಇಂದು ನಾನು ಚರ್ಚೆ ಮಾಡ್ತಕ್ಕಂತಹ ವಿಚಾರ 2ನೇ ಆಡಳಿತ ಸುಧಾರಣಾ ಆಯೋಗ ಕರ್ನಾಟಕ. ಓಕೆ, ಈ ಸಿಲೆಬಸ್ಸು, ಈ ಟಾಪಿಕ್ಕು ನಿಮಗೆ 2 ಪೇಪರಲ್ಲಿ ಕವರ್ ಆಗುತ್ತೆ. ಒಂದು ಪಬ್ಬ್ಯಾಡಲ್ಲಿ ಕವರ್ ಆಗುತ್ತೆ, ನಂತರದಲ್ಲಿ ಈ ಒಂದು ಎಥಿಕ್ಸ್ ಪೇಪರಲ್ಲಿ ಕವರ್ ಆಗುತ್ತೆ. ದೋ ಇಟ್ ಈಸ್ ನಾಟ್ ಎ ಪಾರ್ಟ್ ಆಫ್ ಎಥಿಕ್ಸ್, ಬಟ್ ಸ್ಟಿಲ್ ಐ ವಿಲ್ ಕನ್ಸಿಡರ್ ದಿಸ್ ಎ ಪಾರ್ಟ್ ಆಫ್ ಎಥಿಕ್ಸು. ಏನಕ್ಕೆ ಅಂತಂದರೆ, ನೈತಿಕ ಆಡಳಿತ ಮತ್ತು ಉತ್ತಮ ಆಡಳಿತವನ್ನು ತರುವ ನಿಟ್ಟಿನಲ್ಲಿ ತೆಗೆದುಕೊಳ್ಳಬೇಕಾದ ಕ್ರಮಗಳು ಯಾವುವು ಅಂತ ಕೇಳಿದಾಗ, ನೀವು ಈ 2ನೇ ಆಡಳಿತ ಸುಧಾರಣಾ ಆಯೋಗವನ್ನು ಮೆನ್ಷನ್ ಮಾಡಿದಾಗ, ದಿಸ್ ಈಸ್ ಕಾಲ್ಡ್ ವ್ಯಾಲ್ಯೂ ಎಡಿಷನ್, ದಿಸ್ ಈಸ್ ಕಾಲ್ಡ್ ಎಡ್ಜ್. ನೀವು ಬೇರೆಯವ್ರಿಗಿಂತ ಎಡ್ಜ್ 1 ಮಾರ್ಕ್ಸ್ ಎಕ್ಸ್ಟ್ರಾ ಬೇಕು ಅಂತಂದರೆ ಇಂತಹ ಅಂಶಗಳನ್ನು ಅನುಷ್ಠಾನಕ್ಕೆ ತರಬೇಕು. ಆದ್ದರಿಂದ ಈ ಒಂದು ಎಕ್ಸಾಮ್ಸಿಗೆ ಬೇಕಿರ್ತಕ್ಕಂಥದ್ದು ಮಾರ್ಗದರ್ಶನ. ಓಡುವವರೇ ನೀವೇ, ಆದರೆ ಓಡಿಸುವವನು, ಕುದುರೆ ಓಡಿಸುವವನೊಬ್ಬರು ಬೇಕಾಗುತ್ತೆ. ಜಾಕಿ ಇಲ್ಲದೆ ಯಾವ ಕುದುರೆ ಗೆದ್ದಂತಹ ಇತಿಹಾಸ ಈ ಪ್ರಪಂಚದಲ್ಲಿ ಎಲ್ಲಿಯೂ ಇಲ್ಲ. ಓಕೆ, ಸೊ ಈ ನಿಟ್ಟಿನಲ್ಲಿ ಎಕ್ಸಾಮ್ಸ್ಗೆ ಏನು ಬೇಕು ಅದನ್ನು ಕೊಡುವ ಮತ್ತು ನೀಡುವ ನಿಟ್ಟಿನಲ್ಲಿ ನನ್ನ ಕಾಯಕ ನಿರಂತರವಾಗಿಲ್ಲದೆ. ಬನ್ನಿ ಈಗ ಡಿಸ್ಕಸ್ ಮಾಡೋಣ. 2ನೇ ಆಡಳಿತ ಸುಧಾರಣಾ ಆಯೋಗ ಎಕ್ಸಾಮ್ಸ್ಗೆ ಬಹಳ ಇಂಪಾರ್ಟೆಂಟ್. ಇದು ಬರೀ ಇಂಪಾರ್ಟೆಂಟ್ ಅಲ್ಲ, ವೆರಿ ವೆರಿ ಇಂಪಾರ್ಟೆಂಟು. ಸೊ ಈ ಒಂದು ಟಾಪಿಕ್ ಎಸ್ಸೆಗೆ ಬರಲ್ಲ, ಎಸ್ಸೆಗೆ ಯಾವುದೇ ಕಾರಣಕ್ಕೂ ಬರಲ್ಲ. ಎಥಿಕ್ಸಲ್ಲಿ ಬರುತ್ತೆ. ಬಟ್ ಎಸ್ಸೆಗೆ ಬಳಸ್ತಕ್ಕಂಥವ್ರು, ಇದನ್ನು ಎಸ್ಸೆ ಬರೀತಕ್ಕಂಥವ್ರು ಈ ಅಂಶಗಳನ್ನು ಬಳಸಿದ್ರೆ ತಪ್ಪೇನಿಲ್ಲ. ಈ ಒಂದು ಪ್ರಶ್ನೆ ನಿಮಗೆ ಮಿನಿಮಮ್ 10 ಮಾರ್ಕ್ಸ್, ಮ್ಯಾಕ್ಸಿಮಮ್ 20 ಮಾರ್ಕ್ಸ್ ಅಷ್ಟಕ್ಕೆ ಬರುತ್ತೆ. ಆದ್ದರಿಂದ ಇದರ 20 ಮಾರ್ಕ್ಸ್ ಏನು ಬೇಕು ಅದನ್ನೆಲ್ಲ ನಿಮಗೆ ಮೆನ್ಷನ್ ಮಾಡಿದ್ದೀನಿ. ಇದರ ಪೂರ್ತಿ ವಿಡಿಯೋ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿರುತ್ತೆ. ಟೆಲಿಗ್ರಾಮ್ ಗ್ರೂಪ್ ಪೇಡ್ ಗ್ರೂಪ್ ಇರುತ್ತೆ. ಸೊ ಇದರ ಕೆಲವು ಶಿಫಾರಸುಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಬನ್ನಿ 2ನೇ ಆಡಳಿತ ಸುಧಾರಣಾ ಆಯೋಗದ ಬಗ್ಗೆ ಡಿಸ್ಕಸ್ ಮಾಡೋಣ. ಕರ್ನಾಟಕದ ಮಾಜಿ ಮುಖ್ಯ ಕಾರ್ಯದರ್ಶಿ ಶ್ರೀ ವಿಜಯ್ ಭಾಸ್ಕರ್ IAS ಅವರು ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಇದು ಇಂಟ್ರಡಕ್ಷನ್ನು. ಓಕೆ, ಇದು ಬರೆಯುವ ಅವಶ್ಯಕತೆ ಇಲ್ಲ, ಇದು ನಿಮ್ಮ ಮಾಹಿತಿಗೆ ಇರಲಿ. ಮಾಹಿತಿ ಬೇರೆ, ಆನ್ಸರ್ ಬೇರೆ, ಮಾಹಿತಿ ಬೇರೆ, ಆನ್ಸರ್ ಬೇರೆ ಅಂತ ಪದೇ ಹೇಳ್ತಾ ಇದ್ದೀನಿ, ನಿಮ್ಮ ಗಮನದಲ್ಲಿ ಇರಲಿ. ಈ ಸಮಿತಿ ಒಟ್ಟು 7 ವರದಿಗಳನ್ನು ನೀಡಿದೆ. ಒಟ್ಟು 5039 ಶಿಫಾರಸುಗಳು 39 ಇಲಾಖೆಗಳಿಗೆ ಸಂಬಂಧಿಸಿದಂತೆ ವರದಿ ನೀಡಿದೆ. ಇದು ಅಂಕಿಅಂಶಗಳು. ಓಕೆ, ಸೊ ನೇರವಾಗಿ ನೀವು ಆ ವರದಿಗಳು ಏನೇನು ಹೇಳಿದಾವೆ ಅಂತೇಳಿ ನಾನು ಆ ಮೂಲ ವೆಬ್ಸೈಟ್ಗೆ ಹೋಗಿ ಕೆಲವೊಂದು ವೆಬ್ಸೈಟ್ಗಳನ್ನು ನೋಡಿಕೊಂಡು ತಂದಿದ್ದೀನಿ ಮಾಹಿತಿ. ಇದು ನಿಮ್ಮ ಮುಂದೆ ಈಗ ಪ್ರಸ್ತುತಪಡಿಸ್ತೀನಿ. ಏನಿದು 4 ಮತ್ತು 5ನೇ ವರದಿ. 4 ಮತ್ತು 5ನೇ ವರದಿ ಏನು ಹೇಳ್ತಾ ಇದೆ ಅಂದರೆ, ಶಿಕ್ಷಣ, ಆರೋಗ್ಯ, ಕೃಷಿ, BBMP ಮತ್ತು ಪಶು ಆರೋಗ್ಯ ಸೇವೆಗಳಲ್ಲಿ ದಕ್ಷತೆ ತರುವ ಉದ್ದೇಶ ಹೊಂದಿದೆ. ನೋಡಿ, ಇವೆಲ್ಲ ವಿವಿಧ ಇಲಾಖೆಗಳ ಕುರಿತು ಹೇಗೆ ದಕ್ಷತೆಯನ್ನು ತರಬೇಕಂತೇಳಿ 4 ಮತ್ತು 5ನೇ ವರದಿ ಡಿಸ್ಕಸ್ ಮಾಡ್ತೇವೆ. ಒಟ್ಟು 1 ರಿಂದ 7 ವರದಿಗಳು ಈ ಸೆಕೆಂಡ್ ಇಯರ್ಸ್ ನೀಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಪ್ರಮುಖ ಶಿಫಾರಸ್ಸುಗಳು ಏನು? ಪ್ರಮುಖವಾಗಿ ಶಿಫಾರಸ್ಸಿದ್ದಾವೆ ಅಂತಂದರೆ, ವೈದ್ಯಕೀಯಕ್ಕೆ ಸಂಬಂಧಪಟ್ಟಂಗೆ ಖಾಸಗಿ ಸೇವೆ ನೀಡುವ ಪದ್ಧತಿಯನ್ನು ರದ್ದುಪಡಿಸಬೇಕು. ಸರ್ಕಾರಿ ವೈದ್ಯರಿಗೆ ಮಾತ್ರ ಅನ್ವಯ. ಅಂದರೆ ಬಹಳಷ್ಟು ಬಾರಿ ನಮಗೆಲ್ಲ ಗೊತ್ತಿದೆ, ಸರ್ಕಾರಿ ವೈದ್ಯರು 10 to 5 ಆಸ್ಪತ್ರೆಯಲ್ಲಿ ವರ್ಕ್ ಮಾಡಿ 5 ರಿಂದ 7 ಗಂಟೆ 10 ಗಂಟೆವರೆಗೂ ಏನು ಮಾಡ್ತಾರೆ, ತಮ್ಮದೇ ಆದ ಕ್ಲಿನಿಕ್ಕನ್ನು ಬೇರೆಯವ್ರ ಹೆಸರಲ್ಲಿ ನಡೆಸ್ಕೊಂಡು ಅಲ್ಲಿ ದುಡಿತಾ ಇದ್ದಾರೆ. ಇದರಿಂದ ಏನಾಗ್ತಿದೆ ಅಂತಂದರೆ, ಆ ಒಂದು ಸಾಮಾನ್ಯ ಜನರಿಗೆ ತೊಂದರೆ ಆಗುತ್ತೆ. ಸಹಜವಾಗಿ ನಮ್ಮ ಅನುಭವದಲ್ಲಿ ಬಂದಿದ್ದು ಅಥವಾ ನೋಡಿದ್ದು ಅಂತಂದರೆ, ನೀವು ಆ ಒ ಪಿಯಲ್ಲಿ ಹೋದಾಗ ಹೇಳ್ತಾನೆ, ಇಲ್ಲ 5 ಗಂಟೆಗೆ ನನ್ನ ಕ್ಲಿನಿಕ್ಕಿಗೆ ಬಾ, ನಾನು ಇದು ಕೊಡ್ತೀನಿ ಅಂತ.
ಹೇಳಿರುವಂತಹ ಸನ್ನಿವೇಶಗಳಿಗೆ ಕೆಲವೊಬ್ಬರೆಲ್ಲ ಸಾಕ್ಷಿಯಾಗಿರಬಹುದು, ಬಹುಶಃ ನೀವೆಲ್ಲರೂ ಸಾಕ್ಷಿಯಾಗಿರ್ತೀರ. ಓಕೆ, ಆದ್ದರಿಂದ ಈ ಸರ್ಕಾರಿ ವೈದ್ಯರು ಸಾರ್ವಜನಿಕರ ಸೇವೆಗೆ ಮಾತ್ರ ಮೀಸಲಿಡಬೇಕೆನ್ನೋ ದೃಷ್ಟಿಯಿಂದ ಅವರು ಖಾಸಗಿ ಸೇವೆಗಳನ್ನು ನೀಡತಕ್ಕಂಥದ್ದನ್ನು ರದ್ದು ಮಾಡಬೇಕಂತ ಹೇಳ್ತಾ ಇದ್ದಾರೆ. ನಂತರ ಗ್ರಾಮೀಣ ಮೀಸಲಾತಿಯನ್ನು ಸರ್ಕಾರಿ ಶಾಲೆ ಮತ್ತು ಗ್ರಾಮೀಣ SLC ಬೋರ್ಡ್ಗಳಲ್ಲಿ ಓದಿದ ಮಕ್ಕಳಿಗೆ ನೀಡಬೇಕು ಅಂತ ಹೇಳಿದ್ದಾರೆ. ಅವರು ಸರ್ಕಾರಿ ಶಾಲೆಯಲ್ಲಿ ಓದಿದ್ರೆ ಸಾಕು, ಅವರು ರೂರಲ್ ಕೋಟಾದಲ್ಲಿ ಬರ್ತಾರೆ, ಅವರು ಗ್ರಾಮೀಣ ಪ್ರದೇಶದಲ್ಲೇ ಓದಬೇಕಂತ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟು, ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿರುವ ಅಂಗನವಾಡಿ ಶಾಲೆಗಳನ್ನು ಸಮೀಪದ ಸರ್ಕಾರಿ ಆಸ್ಪತ್ರೆಯ ಬಳಿ ಸ್ಥಳಾಂತರ ಮಾಡಬೇಕು. ಏನಕ್ಕೆ ಸರ್ ಇದನ್ನಂತಂದರೆ, ಆ ಒಂದು ಮಕ್ಕಳ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ, ಮಕ್ಕಳಿಗೊಂದು ವೈದ್ಯಕೀಯ ಸೇವೆಯನ್ನು ನೀಡುವ ನಿಟ್ಟಿನಲ್ಲಿ, ಮಕ್ಕಳಿಗೆ ಅತಿಸಾರ, ರಕ್ತಹೀನತೆ, ಅಪೌಷ್ಟಿಕಾಂಶತೆ, ಕುಬ್ಜತೆ ಮತ್ತು ಕಡಿಮೆ ತೂಕಗಳಂತಹ ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿರ್ತವೆ. ಈ ನಿಟ್ಟಿನಲ್ಲಿ ವಿದ್ಯೆ ಮತ್ತು ಆರೋಗ್ಯ ಇವೆರಡೂ ಒಂದಕ್ಕೊಂದು ಪೂರಕ, ಪ್ರೇರಕ, ಚೋದಕ, ಕಾರಕ ಮತ್ತು ತಾರಕವಾಗಿ ಹೋಗಬೇಕು. ಆಗ ಭಾರತದ ಭವಿಷ್ಯ ಬದಲಾವಣೆ ಆಗುತ್ತೆ ಅನ್ನೋದು 2ನೇ ARCಯ ಒಂದು ಅಭಿಪ್ರಾಯ. ಆದ್ದರಿಂದ ಅಂಗನವಾಡಿ ಶಾಲೆಗಳನ್ನು ನೀವು ಸ್ಥಳಾಂತರ ಮಾಡಬೇಕು. ಅದು ಬಾಡಿಗೆ ಕಟ್ಟಡದಲ್ಲಿದ್ದರೆ ಮಾತ್ರ. ಓಕೆ, ಸ್ವಂತ ಕಟ್ಟಡ ಇದ್ದರೆ ಯಾವುದೇ ಕಾರಣಕ್ಕೂ ಸ್ಥಳಾಂತರ ಮಾಡಬೇಡಿ. ಶಾಲೆಗಳ ವಿಲೀನ, 100 ಮೀಟರ್ ಒಳಗೆ ಕಂಡುಬರುವ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳನ್ನು ವಿಲೀನ ಮಾಡಬೇಕು. ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳನ್ನು ವಿಲೀನ ಮಾಡಬೇಕಾಗುತ್ತೆ. ಇದರಿಂದ ಏನಾಗುತ್ತೆ, ಸಂಪನ್ಮೂಲಗಳ ಸದ್ಬಳಕೆ ಆಗುತ್ತೆ, ಕಟ್ಟಡಗಳ ಬಾಡಿಗೆಗಳು ಉಳಿಯುತ್ತೆ. ತದನಂತರದಲ್ಲಿ ಈಗ ಕಡಿಮೆ ದಾಖಲಾತಿ ಇದೆಯಲ್ಲ, ಮರ್ಜ್ ಮಾಡಿದಾಗ ಆ ದಾಖಲಾತಿ ಸಂಖ್ಯೆ ಜಾಸ್ತಿ ಆಗ್ತಕ್ಕಂಥದ್ದನ್ನು ನೋಡಬಹುದು. ಓಕೆ, ನೆಕ್ಸ್ಟ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್, TC, ಇದರ ಅವಶ್ಯಕತೆಯನ್ನು ರದ್ದುಗೊಳಿಸಬೇಕು. ಅಂದರೆ ನಾವು TC ಬೇಡ, TC ಬದಲು ನಾವೇನು ಮಾಡಬೇಕು, ಪರ್ಯಾಯ ವ್ಯವಸ್ಥೆಯನ್ನು ದಾಖಲಿಸಬೇಕಾಗುತ್ತೆ. ತದನಂತರದಲ್ಲಿ ಡಿಜಿಟಲ್ ಆಗಿ ಟ್ರಾನ್ಸ್ಫರ್ ಮಾಡೋಕ್ಕೆ ಅವಕಾಶ ಇದ್ದರೆ ಮಾಡಿಕೊಡಿ, ಎಲ್ಲರೂ ಬೈ ಹ್ಯಾಂಡ್ ತೆಗೆದುಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಅಂಥೇಳಿ ಆಯೋಗ ಶಿಫಾರಸು ಮಾಡಿದೆ. ಓಕೆ, ನೆಕ್ಸ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಆರೋಗ್ಯ ಮಿತ್ರರಿಗೆ ರೋಗಿಗಳ ಮಾಹಿತಿಯನ್ನು ದಾಖಲಿಸಲು ಟ್ಯಾಬ್ಸನ್ನು ನೀಡಬೇಕು. ಟ್ಯಾಬ್ಗಳು ಇರ್ತಾವಲ್ಲ, ಆ ಟ್ಯಾಬ್ಗಳನ್ನು ನೀಡಿದಾಗ ಆ ಒಂದು ರೋಗಿಗಳ ಮಾಹಿತಿ ಏನಾಗುತ್ತೆ, ಡಿಜಿಟಲ್ ಮಾಹಿತಿಯಾಗಿ ಪರಿವರ್ತನೆ ಆಗುತ್ತೆ. ಈ ಮೂಲಕ ಈ ಡಿಜಿಟಲ್ ಮಾಹಿತಿಯನ್ನು ನಾವು ಸಂಗ್ರಹ ಮಾಡಿ ರೋಗಿಯ ರೋಗದ ಪತ್ತೆ ಮತ್ತು ಇತಿಹಾಸವನ್ನು ತಿಳಿಯಲು ಸಾಧ್ಯ ಎಂದು ಈ ಒಂದು ಸಮಿತಿ ಅಭಿಪ್ರಾಯಪಟ್ಟಿದೆ. ಎಲ್ಲ ರೋಗಿಗಳ ಮಾಹಿತಿಯನ್ನು ನಾವು ಡಿಜಿಟಲೀಕರಣಗೊಳಿಸಿದಾಗ ಆ ವ್ಯಕ್ತಿ ಬಳ್ಳಾರಿಯಲ್ಲಾದರೂ ಹೋಗಲಿ, ಬೆಂಗಳೂರಲ್ಲಾದರೂ ಹೋಗಲಿ, ಆ ಒಂದು ಐಡಿಯಾ ನೀಡಿದಾಗ ಇವನಿಗೆ ಹಿಂದೆ ಯಾವ ಯಾವ ರೋಗ ಇತ್ತು, ಏನೇನಿತ್ತು ಅಂತೇಳಿ ಎಲ್ಲವನ್ನು ಸಂಪೂರ್ಣವಾಗಿ ಯಾವುದೇ ಡಾಕ್ಟರ್ ಸಹ ನೋಡಲು ಸಾಧ್ಯವಾಗುತ್ತೆ. ಇದೊಂದು ರೀತಿಯಲ್ಲಿ ಟೆಲಿಮೆಡಿಸನ್. ಸೊ ಆರೋಗ್ಯ ಮಿತ್ರರಿಗೆ ಈ ಸೇವೆ ಸಲ್ಲಿಸಬೇಕು. ಕನ್ನಡದ ಸೂಚನಾ ಫಲಕಗಳನ್ನು ಹಾಕಬೇಕು. ಕನ್ನಡದಲ್ಲಿ ಸೂಚನಾ ಫಲಕಗಳು ಹಾಕಿದಾಗ ರೋಗಿಗಳಿಗೆ ಯಾವ ರೋಗ, ಎಷ್ಟು, ಯಾವ ಲಕ್ಷಣಗಳು, ತದನಂತರದಲ್ಲಿ ಅಲ್ಲಿ ಕಂಡು ಬರ್ತಕ್ಕಂಥ ಫೀಸ್ ಎಷ್ಟು ಅಂತ ಎಲ್ಲವೂ ಗೊತ್ತಾಗುತ್ತೆ. ಅದರಲ್ಲದೆ ಈ ಒಂದು ಸಮಿತಿ ವೈದ್ಯರು ಸಾಧ್ಯವಾದರೆ ತಾವು ಪ್ರಿಸ್ಕ್ರಿಪ್ಷನ್ ಬರ್ಕೋಬೇಕಾದ್ರೆ ಕನ್ನಡದಲ್ಲಿ ಬರ್ಕೊಡಿ, ಇದರಿಂದ ರೋಗಿಗೂ ಸಹ ಒಂದು ಮಾಹಿತಿಯನ್ನು ತಿಳಿಯುತ್ತೆ ಅಂತ ಒಂದು ಶಿಫಾರಸನ್ನು ನೀಡಿದೆ. ಆಯುಷ್ಮಾನ್ ಆರೋಗ್ಯ ಕರ್ನಾಟಕ ಯೋಜನೆ ಅಡಿಯಲ್ಲಿ ಅಸಮರ್ಥರ ಪುನರ್ವಸತಿ ಸಹ ಒಳಗೊಳ್ಳಬೇಕು. ಡಿಸೇಬಿಲಿಟಿ ರಿಹ್ಯಾಬಿಲಿಟೇಷನ್ ಸಹ ಆ ಒಂದು ವಿಮಾ ಯೋಜನೆಯಲ್ಲಿ ಪಾಲ್ಗೊಳ್ಳಬೇಕಂತೇಳಿ ಹೇಳಿದ್ದಾರೆ. ಓಕೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ 6 ತಿಂಗಳಿಂದ 3 ವರ್ಷದ ಮಕ್ಕಳು ಅತಿಯಾದ ಅಪೌಷ್ಟಿಕಾಂಶದಿಂದ ಬಳಲುತ್ತಿದ್ದರೆ ವಾರಕ್ಕೆ 2 ಮೊಟ್ಟೆ ಬದಲು 5 ಮೊಟ್ಟೆಯನ್ನು ನೀಡಬೇಕು. ಈಗ ನಮಗೆ ಅಪೌಷ್ಟಿಕಾಂಶ ಅತ್ಯಂತ ದೊಡ್ಡ ಶತ್ರುವಾಗಿ ಒಂದು ನಮ್ಮನ್ನು ಕಾಡ್ತಾ ಇದೆ. ಸೊ ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳಲ್ಲ, ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು ಎನ್ನುವ ತತ್ವವನ್ನು ಆಯೋಗ ನಂಬಿದೆ ಮತ್ತು ಆ ನಿಟ್ಟಿನಲ್ಲಿ ನಿರಂತರವಾಗಿ ಶಿಫಾರಸುಗಳನ್ನು ಸರ್ಕಾರಕ್ಕೆ ಸಲ್ಲಿಸಿದೆ. ನಾವೇನು ಮಾಡಬೇಕು, ಆ ಒಂದು 2 ಮೊಟ್ಟೆ ಬದಲು 5 ಮೊಟ್ಟೆಯನ್ನು ನೀಡಿದಾಗ ಆ ಒಂದು ಅಪೌಷ್ಟಿಕಾಂಶತೆ ನಿವಾರಣೆ ಮಾಡಲು ಸಾಧ್ಯವಾಗುತ್ತೆ. ಓಕೆ, ತದನಂತರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿಗೆ ಪ್ರತ್ಯೇಕ ನಿರ್ದೇಶನಾಲಯವನ್ನು ಆರಂಭಿಸಬೇಕು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿಗೆ ಸಂಬಂಧಿಸಿ ಪ್ರತ್ಯೇಕ ನಿರ್ದೇಶನಾಲಯದಿಂದ ಏನಾಗುತ್ತೆ, ಆಡಳಿತದಲ್ಲಿ ಏನಾಗುತ್ತೆ, ವಸ್ತುನಿಷ್ಠತೆ ಬರುತ್ತೆ, ತದನಂತರದಲ್ಲಿ ದಕ್ಷತೆ ಬರುತ್ತೆ, ಸುಧಾರಣೆಗಳು ಕಂಡುಬರುತ್ತೆ, ಯೋಜನೆಗಳನ್ನು ಅನುಷ್ಠಾನ ಮಾಡಬಹುದು, ಕಂಡುಬರುವ ಲೋಪದೋಷಗಳನ್ನು ತಿದ್ದುಪಡಬಹುದು. ಈ ನಿಟ್ಟಿನಲ್ಲಿ ಪ್ರತ್ಯೇಕ ನಿರ್ದೇಶನಾಲಯಗಳು ಲಭ್ಯವಾಗುತ್ತೆ. ಸೊ ಈ ಒಂದು ಸೆಕೆಂಡ್ ಇಯರ್ಸ್ಗೆ ಸಂಬಂಧಪಟ್ಟಾಗೆ ಉಳಿದ ಶಿಫಾರಸುಗಳನ್ನು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಆ್ಯಡ್ ಮಾಡಿರ್ತೀನಿ. ಈ ಒಂದು PDF ಸಹ ಟೆಲಿಗ್ರಾಮ್ ಗ್ರೂಪಲ್ಲಿ ತಮಗೆ ಸಿಗುತ್ತೆ. ಸೊ ಆಸಕ್ತಿ ಇರುವವರು ಆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಮುಂದಿನ ತರಗತಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.